ಈ ಅಕ್ಷಯ ತೃತೀಯವನ್ನ ನೀವು ಈ ರೀತಿ ಆಚರಣೆ ಮಾಡಿದ್ರೆ ಸಮೃದ್ಧಿ ಗ್ಯಾರಂಟಿ. ಹೇಗೆ ಅದು ಅಂದ್ರೆ, ಎಲ್ಲರೂ ಕೂಡ ನನಗೇನ್ ಬೇಕು ಅಂತ ಕೇಳುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಸ್ವಲ್ಪ ಜನ ಆದ್ರೂ ಕೂಡ ಭಗವಂತ ನೀನ್ ಎಷ್ಟೊಂದು ಕೊಟ್ಟಿದ್ಯಾ, ಅದಕ್ಕೆ ನಾನು ನಿನ್ಗೆ ಕೃತಜ್ಞತೆ ಹೇಳ್ತೀನಿ ಅಂತ ಹೇಳಿದ್ರೆ ಹೇಗಿರುತ್ತೆ ಅಲ್ವಾ? ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ ಇವತ್ತಿನ ದಿನ ಅಕ್ಷಯ ಪಾತ್ರೆಯನ್ನ ಕೊಟ್ಟಿದ್ದಂತೆ. ಸೊ ಅಕ್ಷಯ ಪಾತ್ರೆನ ಯಾಕೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಕೊಟ್ರು ಅಂದ್ರೆ, ಪಾಂಡವರಲ್ಲಿರುವಂತಹ ಆ ಧರ್ಮದ ಗುಣದಿಂದ, ಅಂದ್ರೆ ಅವರಲ್ಲಿರೋ ಒಳ್ಳೆಯ ಗುಣಗಳಿಂದ. ಹಾಗಾದ್ರೆ ನಾವು ಕೂಡ ಒಳ್ಳೆಯ ಗುಣಗಳನ್ನ ಅಳವಡಿಸ್ಕೊಂಡ್ರೆ ನಮಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಭಗವಂತ ಅಕ್ಷಯ ಪಾತ್ರೆಯನ್ನ ಕೊಡ್ತಾರೆ. ಆ ಒಂದು ಅಕ್ಷಯ ಪಾತ್ರೆಯಲ್ಲಿ ಯಾವತ್ತೂ ಕೂಡ ಖಾಲಿ ಆಗದೇ ಇರುವಷ್ಟು ಯಾವಾಗ್ಲೂ ತುಂಬಿರುವಂತಹ ನೆಮ್ಮದಿ, ಸಂತೋಷ, ಆರೋಗ್ಯ, ಹಣ, ಐಶ್ವರ್ಯ ಎಲ್ಲವೂ ತುಂಬಿರುತ್ತೆ. ಹಾಗಿದ್ರೆ ಈ ಸಲದ ಅಕ್ಷಯ ತೃತೀಯನ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ, ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಮನೆ ಕ್ಲೀನ್ ಮಾಡಿಕೊಂಡು, ಪೂಜೆ ಮಾಡಿ ಮನೆ ಕ್ಲೀನ್ ಮಾಡಬೇಕಾದ್ರೆ ನೀವು ಬೇವಿನ ಎಲೆನ ನೀರಿಗೆ ಹಾಕ್ಕೊಂಡು ಮನೆನ ಕ್ಲೀನ್ ಮಾಡಿದ್ದಾದ ಮೇಲೆ 108 ಸಲ ಕುಬೇರ ಮಂತ್ರವನ್ನ ಜಪ ಮಾಡಿ, ಅದಾದ ಮೇಲೆ ಭಗವಂತ ಇಲ್ಲಿವರೆಗೂ ಏನೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ, ನಿಮ್ಮ ಒಳಗಡೆ ಇರುವಂತಹ ಕಲ್ಮಶ ಏನಿದೆ, ಒಂದು ನೆಗೆಟಿವ್ ಭಾವನೆಗಳು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅದೆಲ್ಲವನ್ನು ಸ್ಟಾಪ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ, ಒಳ್ಳೆಯದಕ್ಕೆ ಸಹಕರಿಸ್ತೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಆಗ ನೋಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಅಕ್ಷಯ ತೃತೀಯದಿಂದ ನಾವು ಏನು ತರಬೇಕು ಅನ್ನೋದಕ್ಕಿಂತ ನಾವೇನು ಅಳವಡಿಸ್ಕೋಬೇಕು ಅನ್ನೋದು ಮುಖ್ಯ. ಚಿನ್ನನ ತರೋದ್ರಿಂದ ನಾವು ಸಮೃದ್ಧಿ ಆಗ್ತೀವಿ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ತುಂಬ ಇಂಪಾರ್ಟೆಂಟ್, ನಾವು ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ನಡತೆಗಳನ್ನು ಬೆಳೆಸ್ಕೊಳ್ಳೋದು ಕೂಡ ಚಿನ್ನಕ್ಕಿಂತ ಬೆಲೆ ಇರುವಂಥದ್ದು. ಹಾಗಾಗಿ ನಮ್ಮ ಮೌಲ್ಯವನ್ನು ನಾವು ಹೆಚ್ಚು ಮಾಡ್ಕೊಳ್ಳೋಣ. ಚಿನ್ನ ತರಕ್ಕೆ ಸಾಧ್ಯ ಇರೋರು ಹೋಗಿ ಚಿನ್ನ ತನ್ನಿ, ಇಲ್ಲ ಅಂದರೆ ಅವತ್ತು ಉಪ್ಪಾದರೂ ಪರವಾಗಿಲ್ಲ ತಗೊಂಡು ಬನ್ನಿ, ಒಳ್ಳೆ ಪುಸ್ತಕಗಳಾದರೂ ಪರವಾಗಿಲ್ಲ ತಗೊಳ್ಳಿ. ಆ ದಿನ ನೀವು ಆದಷ್ಟು ದಾನ ಧರ್ಮವನ್ನು ಮಾಡಿ. ಯಾಕಂದರೆ ನಿಮ್ಮ ಹತ್ರ ಕೊಟ್ಟಷ್ಟು ಖಾಲಿ ಆಗದೆ ಇರೋ ಅಷ್ಟು ಭಗವಂತ ನಿಮಗೆ ತುಂಬಿ ಖಂಡಿತ ಕೊಡ್ತಾರೆ. ಹಾಗಾಗಿ ಅನ್ನದಾನ ಆ ಥರದನ್ನು ಮಾಡಿ ಅವತ್ತಿನ ದಿನ ನಿಜವಾಗ್ಲೂ ನೀವು ಒಂದು ಕೃತಜ್ಞತೆಯ ಭಾವದಿಂದ ಅಕ್ಷಯ ತೃತೀಯವನ್ನು ಆಚರಿಸಿ. ಆಮೇಲೆ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಸಮೃದ್ಧಿ ಹೆಚ್ಚಾಗುತ್ತೆ ಅಂತ. ಥ್ಯಾಂಕ್ ಯು.